ವಾರದಲ್ಲಿ ನಾಡಿದ್ದಿನಿಂದ ಟ್ರಂಪ್ ತೆರಿಗೆ ಯುದ್ಧ ಶುರುವಾಗ್ತಾ ಇದೆ. ಇದರಿಂದಾಗಿ ಸುಂಕದಿಂದ ಪಾರಾಗೋದಕ್ಕೆ ಲಕ್ಷಾಂತರ ಐಫೋನ್ಗಳನ್ನು ಏನಂತಂದರೆ ದಿಢೀರ್ ಸಾಗಿಸೋದಕ್ಕೆ ಭಾರತಕ್ಕೆ 5 ವಿಮಾನಗಳಲ್ಲಿ ಸಾಗಿಸೋದಕ್ಕೆ ಆ್ಯಪಲ್ ಕಂಪನಿ ಮುಂದಾಗಿದೆ. ಅದರ ಬಗ್ಗೆ ನೋಡ್ತಾ ಹೋಗೋದಾದರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಾಡಿರುವಂತಹ ಹೊಸ ಆಮದು ಸುಂಕ ಘೋಷಣೆಗಳು ಏಪ್ರಿಲ್ 9ರಿಂದ ಜಾರಿಗೆ ಬರ್ತಾ ಇರುವ ಕಾರಣ ಅಮೆರಿಕದಲ್ಲಿ ಐಫೋನ್ಗಳಿಗೂ ದುಬಾರಿ ಆಗಲಿವೆ. ಹೀಗಾಗಿ ಬೆಲೆ ಏರಿಕೆಯಿಂದಾಗಿ ಸದ್ಯದ ಮಟ್ಟಿಗೆ ಪಾರಾಗಲು ಐಫೋನ್ ಉತ್ಪಾದಿಸುವ ಆ್ಯಪಲ್ ಕಂಪನಿ ಭಾರತದಿಂದ 5 ವಿಮಾನದಷ್ಟು ಐಫೋನ್ ಹಾಗೂ ಇತರೆ ಉತ್ಪನ್ನಗಳನ್ನು ಅಮೆರಿಕಾಗೆ ರವಾನಿಸಿದೆ. ಅಂತೆಯೇ ಚಿನ್ನ ಮತ್ತು ಮುತ್ತು ರತ್ನಗಳು ಕೂಡ ಭಾರತದಿಂದ ಅಮೆರಿಕಾಗೆ ಸಾಗಾಟ ಆಗ್ತಾ ಇದೆ ಅಂತ ತಿಳಿದು ಬಂದಿದೆ. ಭಾರತದ ಮೇಲೆ ಟ್ರಂಪ್ 26%, ಚೀನಾದ ಮೇಲೆ 52%, ಅಂದರೆ ತೈವಾನ್ ಮೇಲೆ 32% ತೆರಿಗೆಯನ್ನು ಹೇರಿದ್ದಾರೆ. ಐಫೋನ್ ಅಮೆರಿಕಾದ ಕಂಪನಿ ಆದರೂ ಕೂಡ ಬಹುತೇಕ ಐಫೋನ್ಗಳು ಅದರ ಬಿಡಿ ಭಾಗಗಳು ಭಾರತ, ತೈವಾನ್ ಹಾಗೂ ಚೀನಾದಲ್ಲಿ ತಯಾರಾಗುತ್ತೆ. ಅಂದರೆ ಅಮೆರಿಕಾದಲ್ಲಿ ಹೀಗಾಗಿ ಈ 3 ದೇಶಗಳಿಂದ ರಫ್ತಾಗುವಂತಹ ಐಫೋನ್ಗಳಿಗೂ ದುಬಾರಿಯಾಗಲಿವೆ. ಹೀಗಾಗಿ ಸದ್ಯದ ಮಟ್ಟಿಗೆ ಈ ಬೆಲೆ ಏರಿಕೆಯಿಂದಾಗಿ ಪಾರಾಗಲು ಆ್ಯಪಲ್ ಕಂಪನಿ ಭಾರತದಿಂದ 5 ವಿಮಾನದಷ್ಟು ಐಫೋನ್ಗಳನ್ನು ಅಮೆರಿಕಾಗೆ ಸಾಗಿಸ್ತಾಗಿದೆ. ಅವನ್ನ ಅಮೆರಿಕಾದಲ್ಲಿನ ಗೋದಾಮಿನಲ್ಲಿ ಸಂಗ್ರಹಿಸಿಡಲಾಗುತ್ತೆ. ಏಪ್ರಿಲ್ 9ರೊಳಗೆ ಸಾಗಿಸುವಂತಹ ಉತ್ಪನ್ನಗಳಿಗೆ ಹಳೆಯ ತೆರಿಗೆಗೆ ಅನ್ವಯ ಆಗಲಿದೆ. ಸೊ ಹೀಗಾಗಿ ಏನು ಮಾಡ್ತಾ ಇದೆ ಅಂತಂದರೆ ಆ್ಯಪಲ್ ಕಂಪನಿ 5 ವಿಮಾನದಷ್ಟು, ಅಂದರೆ ಒಂದು ವಿಮಾನದಲ್ಲಿ 300 ಜನ ಕೂತ್ಕೊಳ್ತಾರೆ. ಅಂದರೆ ನೀವು ವಿಚಾರ ಮಾಡಿ, ಫೋನ್ಗಳು ಇಷ್ಟಿರುತ್ತೆ ಅಂದರೆ ಎಷ್ಟು ಬಿಡಿ ಭಾಗಗಳನ್ನು ಅಥವಾ ಐಫೋನ್ಗಳನ್ನು ಎಷ್ಟು ಸಾಗಾಟ ಮಾಡ್ತಾ ಇದೆ ಅಮೆರಿಕಾಗೆ ಅಂತ ಗೊತ್ತಾಗುತ್ತೆ. ಅಮೆರಿಕಾದ ಕಂಪನಿಯೇ ಆಗಿರುವಂತಹ ಆ್ಯಪಲ್ ಕಂಪನಿ, ಆದರೆ ಬಿಡಿ ಭಾಗಗಳು ಭಾರತ, ತೈವಾನ್ ಮತ್ತು ಚೀನಾದಲ್ಲಿ ತಯಾರಾಗುತ್ತೆ. ಅಂದರೆ ಸ್ಪೇರ್ ಪಾರ್ಟ್ಸ್ಗಳೇನಾಗುತ್ತೆ ಅಂತಂದರೆ ನಮ್ಮಲ್ಲೂ ಕೂಡ ತಯಾರಾಗುತ್ತೆ, ಜೊತೆಗೆ ತೈವಾನ್ನಲ್ಲೂ ತಯಾರಾಗುತ್ತೆ, ಜೊತೆಗೆ ಚೀನಾದಲ್ಲೂ ತಯಾರಾಗುತ್ತೆ. ಸೊ ಇವೆಲ್ಲ ಸೇರಿದ ನಂತರನೇ ಒಂದು ಐಫೋನ್ ಆಗುತ್ತೆ. ಅಮೆರಿಕ ಎಷ್ಟೇ ಸುಂಕದ ಯುದ್ಧವನ್ನು ಮಾಡಿದ್ರೂ ಕೂಡ ತನಗೆ ಎಲ್ಲೋ ಒಂದು ಕಡೆಯಿಂದ ಇಫೆಕ್ಟ್ ಆಗೋದಂತೂ ನಿಜ. ಈಗಾಗಲೇ ನಾನೇನಾದರೂ ಒಂದು ಪ್ರಾಡಕ್ಟನ್ನು ಮಾಡಿದ್ದೀನಿ, ಅದನ್ನು ಬೇರೆಯವರಿಗೆ ಮಾರಬೇಕಂತಂದರೆ ಅದಕ್ಕೆ ನಾನು ಟ್ಯಾಕ್ಸ್ ಕಟ್ಟಬೇಕು. ಅದಕ್ಕೋಸ್ಕರ ಆ ಟ್ಯಾಕ್ಸ್ ಯಾವಾಗಿಂದ ಶುರುವಾಗುತ್ತೆ? ಏಪ್ರಿಲ್ 9ರಿಂದ ಈ ಒಂದು ಹೊಸ ಟ್ರಂಪ್ ನೀತಿ ಶುರುವಾಗ್ತಾಗಿದೆ. ಸೊ ಅದಕ್ಕಾಗಿ ಈಗಾಗಲೇ ಏನಂತಂದರೆ ಅಮೆರಿಕದ ಐಫೋನ್ ಕಂಪನಿ ಏನು ಮಾಡಿದೆ ಅಂತಂದರೆ ಆ್ಯಪಲ್ ಕಂಪನಿ ಈಗಲೇ ಕೆಲವೊಂದಿಷ್ಟು ಬಿಡಿ ಭಾಗಗಳನ್ನು ತರಿಸ್ಕೊಂಡು ಬಿಡೋಣ, ಮುಂದೆ ಏನಾಗುತ್ತೋ ಗೊತ್ತಿಲ್ಲ. ಆ್ಯಪಲ್ ಕಂಪನಿ ಈಗಾಗಲೇ ಲಾಸಲ್ಲಿ ನಡೀತಾ ಇದೆ. ಬಿಕಾಸ್ ಸ್ಯಾಮ್ಸಂಗ್ನಂತಹ ದೈತ್ಯ ಕಂಪನಿಗಳು ಈಗ ಮತ್ತೆ ಬೆಳೆದು ನಿಲ್ತಾ ಇದ್ದಾವೆ. ಈ ಒಂದು ಬೆಲೆ ಏರಿಕೆಯ ಸಂದರ್ಭದಲ್ಲಿ ಈ ಆ್ಯಪಲ್ ಕಂಪನಿ ಮತ್ತು ವಿವೋ, ಸ್ಯಾಮ್ಸಂಗ್ ಈಗಾಗಲೇ ದೊಡ್ಡ ಹೊಡೆತವನ್ನು ಅನುಭವಿಸ್ತಾ ಇದೆ. ಜೊತೆಗೆ ಈ ಸ್ಪೇರ್ ಪಾರ್ಟ್ಗಳನ್ನು ಅಥವಾ ಈ ತೆರಿಗೆ ಯುದ್ಧದಲ್ಲಿ ಅಮೆರಿಕಾದ ಕಂಪನಿಗಳು ಮತ್ತು ಹೊಡೆತವನ್ನು, ಅಂದರೆ ಆ ಬೆಲೆ ಏರಿಕೆಯ ಬಿಸಿಯನ್ನು ತಟ್ಟಿಸ್ಕೊಳುತ್ತೆ. ಅದಕ್ಕೋಸ್ಕರ ಈಗಲೇ ನಾವು ಇಂಪೋರ್ಟ್ ಮಾಡ್ಕೊಂಡು ಬಿಡೋಣ ಅನ್ನುವಂತಹ ಉದ್ದೇಶದಿಂದಾಗಿ ಅಮೆರಿಕಾಗೆ 5 ವಿಮಾನದಷ್ಟು ಭರ್ತಿ ಐಫೋನನ್ನು ಕಳುಹಿಸಲಾಗಿದೆ. ಇನ್ನು ಅಮೆರಿಕಾದ 50 ರಾಜ್ಯಗಳಲ್ಲಿ ಟ್ರಂಪ್ ವಿರುದ್ಧ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಟ್ರಂಪ್ ಅವರು ಏನು ಮಾಡಿದ್ದಾರೆ ಅಂತಂದರೆ, ನಾನೇ ಸರ್ವಾಧಿಕಾರಿ, ವಿಶ್ವವನ್ನು ಆಳ್ತೀನಿ. ಟ್ರಂಪ್ ಏನಂತಂದರೆ ಯಾವಾಗ ಅಧಿಕಾರ ಸ್ವೀಕಾರ ಮಾಡಿದ್ರು ಆಗಿನಿಂದಲೇ ತನ್ನ ಸ್ನೇಹಿತ ಅಂತ ಅನ್ನೋದು ಕೂಡ ಮರೆತು ಹೋಗ್ಬಿಟ್ಟು ತನ್ನ ವಿರೋಧಿಗಳಿಗೆ ತನ್ನ ಹಳೆ ದ್ವೇಷವನ್ನು ಈ ತೆರಿಗೆ ಯುದ್ಧದ ಮೂಲಕ ಸೇಡನ್ನು ತೀರಿಸ್ಕೊಳ್ತಾಗಿದೆ. ಆದರೆ ಈಗ ಅಮೆರಿಕಾದಲ್ಲಿ ನಡ್ತಾ ಇರುವಂತಹ ಈ ಒಂದು ಅಂತರ್ಯುದ್ಧ ಈಗ ವಿಶ್ವಕ್ಕೆ ದೊಡ್ಡ ಇಫೆಕ್ಟ್ ಕೊಡುವಂತಹ ಸಾಧ್ಯತೆ ಇದೆ. ಅದಕ್ಕೋಸ್ಕರ ಅಮೆರಿಕ ಅಧ್ಯಕ್ಷ ಟ್ರಂಪ್ ವಿರುದ್ಧ ಈಗಾಗಲೇ ಅಮೆರಿಕದ 50 ರಾಜ್ಯಗಳಲ್ಲಿ ದೊಡ್ಡ ಪ್ರತಿಭಟನೆ ನಡೀತಾ ಇದೆಯಂತೆ. ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಇತ್ತೀಚೆಗೆ ಅಧಿಕಾರಕ್ಕೆ ಬಂದ ನಂತರ ಮಾರಕ ನೀತಿಗಳನ್ನು ಜಾರಿಗೆ ಮಾಡ್ತಾ ಇದ್ದಾರೆ ಎನ್ನುವಂತಹ ಆರೋಪಿಸಿ ಕೆಲವೊಂದಿಷ್ಟು ಅಮೆರಿಕಾದಾದ್ಯಂತ ಶನಿವಾರ ದೊಡ್ಡ ಪ್ರತಿಭಟನೆ ನಡೆಯಿತು. ಭಾರೀ ಪ್ರತಿಭಟನೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಏನಂತಂದರೆ ಕಂಡು ಕೇಳರಿದ ಪ್ರತಿಭಟನೆ ಇದಾಗಿದೆ ಅಂತ ಹೇಳಲಾಗಿದೆ. ಅಮೆರಿಕದ 50 ರಾಜ್ಯಗಳ 1200 ಸ್ಥಳಗಳಲ್ಲಿ ಸುಮಾರು 150 ಸಂಘಟನೆಗಳು ಹ್ಯಾಂಡ್ಸ್ ಆಫ್ ಹೆಸರಲ್ಲಿ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಇವುಗಳಲ್ಲಿ ನಾಗರಿಕ ಹಕ್ಕು, ಕಾರ್ಮಿಕ ಸಂಘಟನೆಗಳು, ತೃತೀಯ ಲಿಂಗಿ ಸಮುದಾಯಗಳು, ಜೊತೆಗೆ ಚುನಾವಣಾ ಕಾರ್ಯಕರ್ತರು ಹಾಗೂ ಮಾಜಿ ಯೋಧರು ಕೂಡ ಈ ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅಮೆರಿಕ ಅಂದರೆ ಟ್ರಂಪ್ ವಿರೋಧಿ ನೀತಿ, ಅಂದರೆ ಟ್ರಂಪ್ ಏನು ಕೆಲವೊಂದಿಷ್ಟು ಟ್ಯಾಕ್ಸು, ಕೆಲವೊಂದಿಷ್ಟು ರೂಲ್ಸನ್ನು ತರ್ತಿದ್ದಾರಲ್ಲ, ಈ ರೂಲ್ಸ್ ವಿರುದ್ಧ ಏನಂತಂದರೆ ಯೋಧರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಇದೆಲ್ಲೋ ಒಂದು ಕಡೆ ಏನಂತಂದರೆ ಟ್ರಂಪ್ಗೆ ಮಾರಕವಾಗುವ ಸಾಧ್ಯತೆ ಇದೆ.
ಯಾಕಂತಂದರೆ ಟ್ರಂಪ್ನ ನೀತಿಗಳು ಅಥವಾ ಟ್ರಂಪ್ನ ಕೆಲವೊಂದಿಷ್ಟು ರೂಲ್ಸ್ಗಳು ಅಲ್ಲಿನ ಜನರಿಗೇ ಇರಿಟೇಟ್ ಆಗ್ತಾ ಇದೆ. ಸೊ ಹೀಗಾಗಿ ಟ್ರಂಪ್ ಅವರ ವಿರುದ್ಧ 150 ಸ್ಥಳಗಳಲ್ಲಿ ದೊಡ್ಡ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಅದು ಕೂಡ ಇನ್ನೂ ಕೂಡ 6 ತಿಂಗಳಾಗಿಲ್ಲ. ನಾನು ಅಮೇರಿಕಾ ಮತ್ತು ಏನೋ ರಷ್ಯಾ ಉಕ್ರೇನ್ ಯುದ್ಧವನ್ನು ನಿಲ್ಲಿಸ್ತೀನಿ, ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಏನೂ ಮಾಡೋಕ್ಕಾಗ್ತಾ ಇಲ್ಲ ಅವ್ರಿಗೆ. ಬರೀ ಏನಂತಂದರೆ ತಮ್ಮ ಸೇಡನ್ನು ತಿರ್ಸ್ಕೊಳ್ತಾ ಇದ್ದಾರೆ. ಬರೀ ತೆರಿಗೆ ಹಾಕು, ಭಾರತದ ವಿರುದ್ಧ ಯಾಕೆ ನೀವು ತೆರಿಗೆ ಹಾಕ್ತಿದ್ದೀರ ಅಂತ ಕೇಳಿದಾಗ ಅಮೇರಿಕಾ, ನಾನು ಮತ್ತು ಮೋದಿಯವರು ಫ್ರೆಂಡ್ಶಿಪ್ ಚೆನ್ನಾಗಿದೆ, ಆದರೆ ಅಮೇರಿಕಾದ ವಿರುದ್ಧ ಅಮೇರಿಕಾದ ಮೇಲೆ ತೆರಿಗೆ ಜಾಸ್ತಿ ಆಗ್ತಾ ಇದೆ ಭಾರತ ಅನ್ನುವಂತಹ ನಿಟ್ಟಿನಲ್ಲಿ ನಾನು ಕೂಡ ತೆರಿಗೆಯನ್ನು ಹಾಕ್ತೀನಿ ಅಂತ ಹೇಳ್ತಿದ್ದಾರೆ. ಅರೆ ನೀವು ಕೋಟ್ಯಾಧಿಪತಿಗಳಲ್ಲಿ ನಾವು ಇವರಲ್ಲಿ ಅಂದರೆ ಈ ಥರದ ತೆರಿಗೆ ವಾರ್ ಜಾಸ್ತಿ ಆಗ್ತಾ ಇದೆ. ಬಟ್ ಈ ಪ್ರತಿಭಟನೆ ದೊಡ್ಡ ಮಟ್ಟದಲ್ಲಿ ಅಂದರೆ ದೊಡ್ಡದಾಗಿ ಇದು ಕೂಡ ಹಿಸ್ಟ್ರಿಯನ್ನು ಬರಿತಾ ಇದೆ. ಅಮೇರಿಕಾದಲ್ಲಿ